ಮೂಲ ಸೌಕರ್ಯಗಳನ್ನು ಒದಗಿಸುವಂತೆ ನಗರಸಭೆ ಕಾರ್ಯಾಲಯದ ಎದುರು ಪ್ರತಿಭಟನೆ. ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ನಗರದ ಆಜಾದ್ ನಗರ ವಾರ್ಡ್ ನಂಬರ್ 27ರ ಬಡಾವಣೆಯಲ್ಲಿ ವಿವಿಧ ಮೂಲ ಸೌಕರ್ಯಗಳನ್ನು ಒದಗಿಸುವಂತೆ ಆಗ್ರಹಿಸಿ ಸ್ಥಳೀಯ ಬಡಾವಣೆ ನಿವಾಸಿಗಳು ನಗರಸಭೆ ಕಾರ್ಯಾಲಯದ ಎದುರು ಪ್ರತಿಭಟನೆ ನಡೆಸಿದರು. ಆಜಾದ್ ನಗರದ ಬಡಾವಣೆಯಲ್ಲಿ 15 ದಿನಕ್ಕೊಂದು ಬಾರಿ ನೀರು ಪೂರೈಕೆ ಮಾಡ್ತಾರೆ. ನೀರು ಪೂರೈಕೆ ವೇಳೆ ವಿದ್ಯುತ್ ಸಂಪರ್ಕ ಕಡಿತಗೊಂಡಾಗ ಪೂರ್ಣ ಪ್ರಮಾಣದಲ್ಲಿ ನೀರು ಪೂರೈಕೆ ಆಗುವುದಿಲ್ಲ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಹೀಗಾಗಿ ಸಂಬಂಧಿಸಿದ ಅಧಿಕಾರಿಗಳು 5 ದಿನಕ್ಕೆ ಒಮ್ಮೆಯಾದರೂ ನೀರನ್ನ ಪೂರೈಕೆ ಮಾಡುವಂತೆ ಮನವಿ ಮಾಡಿದರು. ಇನ್ನು ಇದೇ ಸಂದರ್ಭದಲ್ಲಿ ಸ್ಥಳೀಯ ಮುಖಂಡರಾದ ಯಾಸೀನ್ ಬಾಗ್ವಾನ್, ರಾಜು ಮಸಳಿ, ಬಸವರಾಜ್ ಚಾರಮ್ಮಗೋಳ್, ಸುರೇಖಾ ಸುತಾರ್, ಇಮ್ತಿಯಾಜ್ ಔಟಿ, ಶಬಾನಾ ಮಕಾಂದಾರ್, ಸಿರಾಜುದ್ದೀನ್ ಜಮಾದಾರ್ ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್ ಸಂಪಾದಕರು ಮುಸ್ತಫಾ ನದಾಫ್, ಜಮಖಂಡಿ. ಮುಂದಿನ ಸುದ್ದಿಯೊಂದಿಗೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ನೋಡ್ತಾ ಇರಿ, ಇದು ಕನ್ನಡ ರತ್ನ ಟಿವಿ. ನಮಸ್ಕಾರ. ಆಜಾದ್ ನಗರ್ ಜಮಖಂಡಿ ವಾರ್ಡ್ ನಂಬರ್ 27. ಸಮಸ್ಯೆ ನೀರಿನ ಸಮಸ್ಯೆ ಆಗೈತ್ರಿ. ನಮಗ ಸಮಸ್ಯೆ ಆಗೈತ್ರಿ, ಲೈಟಿಂಗ್ ಸಮಸ್ಯೆ ಐತಿ, ನಳದ ನೀರಿನ ಸಂಬಂಧ ಐತಿ, ಎಲ್ಲಾ ಐತ್ರಿ. ಕೇಬಲ್ ವಾಯರ್ ಒಂದ್ ಹಾಕಿಲ್ರಿ, ನಮ್ ಓಣಿ ಒಂದ ಬಿಟ್ಟೈತಿ. ಅದ ಯಾಕೆ ನಾವು ನನ್ನ ಹೆಸರು ಯಾಸೀನ್ ಬಾಗ್ವಾನ್ ಅಂತ 27 ವಾರ್ಡ ಜೈನ ಆಜಾದ್ ನಗರದಿಂದ ನಾವು ಬಂದಿದ್ವಿ ಎಲ್ಲರೂ ಕೂಡ. ನಮ್ಮ ಊರಿಯಲ್ಲಿ ಸಮಸ್ಯೆ ಏನಂದ್ರೆ 15 ದಿವಸಗೊಮ್ಮೆ ನೀರನ್ನು ಬಿಡ್ತಾ ಇದ್ದಾರೆ. ಆ 15 ದಿವಸಗೊಮ್ಮೆ ಬಿಡುದು ನೀರು ಅದು ಅರ್ಧ ಮುರ್ಧ ಬಿಡ್ತಾ ಇದ್ದಾರೆ. ಯಾರಿಗೂ ನೀರು ಸರಿಯಾಗಿ ಸಿಗ್ತಾ ಇಲ್ಲ. ಆ ಕಾರಣವಾಗಿ ನಾವು ಎಲ್ಲರೂ ಕೂಡ ಇವತ್ತು ಬಂದು ಮುನ್ಸಿಪಾಲಿಟಿಯಲ್ಲಿ ಧರಣಿ ಕೂತಿದ್ದೀವಿ. ನಮಗೆ ಈ ಕಾರಣ ಏನಂದ್ರೆ ಎಲ್ಲ ಓಣಿಗೆ ನೀವು ವಾರಕ್ಕೆ 2 ಸಲ ನೀರು ಬಿಡ್ತೀರಿ. ನಮ್ಮ ಓಣಿಗೆ ಬಂದ್ರೆ ಅಂದ್ರೆ 15 ದಿವಸಗೊಮ್ಮೆ 20 ದಿವಸಗೊಮ್ಮೆ ನೀರು ಬಿಡ್ತಾರೆ. ಅದು ಯಾಕಂತ ನಮ್ಗೆ ಕ್ಲಿಯರ್ ಮಾಡ್ಬೇಕು. ಎಲ್ಲರಿಗೂ ನಳದು ಸಂಬಂಧ ಎಲ್ಲ ಮಾಡ್ಬೇಕು. ಆ ಕಾರಣಕ್ಕಾಗಿ ನಾವು ಎಲ್ಲರೂ ಇವತ್ತು ಪ್ರತಿಭಟನೆ ಮಾಡ್ತಾ ಇದ್ದೀವಿ ಮುನ್ಸಿಪಾಲಿಟಿ ಮುಂದೆ. ಈ ಮಾಡೋದು ಉದ್ದೇಶ ಏನಂದ್ರೆ ಎಲ್ಲ ಓಣಿಗೆ ನೀವು ಒಂದು ನ್ಯಾಯ ಬೇರೆ, ನಮ್ಮ ಓಣಿಗೆ ಒಂದು ನ್ಯಾಯ ಬೇರೆ ಮಾಡ್ತಿದಾರ. ಆ ಕಾರಣಕ್ಕೆ ನಾವು ಇವತ್ತು ಹೋರಾಟ ಮಾಡ್ತಿದ್ವಿ. ನಮ್ಗೆ ಎಲ್ಲಿ ಮಠ ಈ ನೀರನ್ನು ಸಮಸ್ಯೆ ಬಗೆಹರಿದಿಲ್ಲ ಅಲ್ಲಿ ಮಠ ನಾವು ಹೋರಾಟ ಮಾಡ್ತೀವಿ. ಇದೇ ಒಂದೇ ಸಮಸ್ಯೆ ಇಲ್ಲ ನಮ್ಮ ಓಣಿಯಲ್ಲಿ. ನೀವು ನೋಡ್ತಿರು ಕೇಬಲ್ ಸಮಸ್ಯೆ ಆಗಿರ್ಬೋದು, ಬೇರೆ ಓಣಿಗೆ ಎಲ್ಲಾ ತರ ಒಂದು ಕೇಬಲ್ ಲೈನ್ ಅನ್ನು ಹಾಕಿದ್ದಾರೆ. ನಮ್ಮ ಓಣಿಯಲ್ಲಿ ಕೇಬಲ್ ಲೈನ್ ಸರಿಯಾಗಿಲ್ಲ, ನೀರಿನ ಸಮಸ್ಯೆ ಇಲ್ಲ, ಚರಂಡಿಯಲ್ಲಿ ಎಲ್ಲ ಸರಿಯಾಗಿ ಕ್ಲೀನ್ ಮಾಡ್ತಾ ಇಲ್ಲ, ಗಟರ್ ಸಮಸ್ಯೆ ಎಲ್ಲಾ ತರ ಎಲ್ಲ ಓಣಿಯಲ್ಲಿ ಕ್ಲೀನ್ ಇದೆ. ನಮ್ಮಲ್ಲಿ ಲೈಟಿನ ಸಮಸ್ಯೆ ಎಲ್ಲಾ ತರ ಸಮಸ್ಯೆ. ಮತ್ತು ಯಾವತ್ತು ನೋಡಿದ್ರು ನಾವು ಬೋರ್ ಕೆಡ್ತಿದೆ, ಯಾವ ಕ್ರಮ ತಗೊಂಡ್ರು ಸರಿಯಾಗಿ ಯಾರು ಬರ್ತಾ ಇಲ್ಲ. ಮುನ್ಸಿಪಾಲಿಟಿ ಅಂತ ಯಾವ್ದು ನಮ್ಗೆ ಓಣಿಗೆ ಸಮಸ್ಯೆ ಬರ್ತಾ ಇದೆ. ಮತ್ತು ಯಾವ ತರಾನು ನಮ್ಮ ಓಣಿಗೆ ಬಂದ್ ಕಿಶನ್ ಓಟ್ ಕೇಳ್ತೀರಾ, ಓಟ್ ಕೇಳೋ ಟೈಮಿಗೆ ನಮ್ಮ ಓಣಿಗೆ ಎಲ್ಲಾ ತರ ಬರ್ತಿದ್ರು. ಹುಡುಗಿ ಟೈಮಿಗೆ ನಮ್ಮ ಓಣಿಗೆ ಯಾಕೆ ಬರ್ತಿರಲಿಲ್ಲ? ಮೆಂಬರ್ ಆಗ್ಲಿ ಇರೋರು ಮುನ್ಸಿಪಾಲಿಟಿ ಆಗ್ಲಿ ಎಲ್ಲಾ ತರ ಸಮಸ್ಯೆ ನಮಗೂ ಬಗೆಹರಿಬೇಕು. ತಕ್ಷಣ ಇದ್ರ ಕ್ರಮ ತಗೊಂಡು ಇದು ಏನಿದೆ ಎಲ್ಲ ನೀರಿನ ಸಮಸ್ಯೆ ನಮ್ಗೆ 2 ದಿವಸದಲ್ಲಿ ಎಲ್ಲ ಬಗೆಹರಿಸಬೇಕು. ಆ ಕಾರಣವಾಗಿ ನಾವು ಮುನ್ಸಿಪಾಲಿಟಿ ಎಲ್ಲ ನಮ್ಮ ಓಣಿ ಪರವಾಗಿ ನಾವು ಕೇಳ್ತಾ ಇದ್ದೀನಿ, ಈ ಸಮಸ್ಯೆಯನ್ನು ಬೇಗ ಬಗೆಹರಿಸಿ. ಸರ್, ಈಗ ನಾವು ಬಂದಿದ್ದೀವಿ ಬೆಳಿಗ್ಗೆ 10 ಗಂಟೆಗೆ ಕೂತಿದೀವಿ ಸರ್. ಇನ್ನೂವರೆಗೆ ಯಾರು ಬಂದಿಲ್ಲ. ಕಮಿಷನರ್ ಊರಲ್ಲಿ ಇಲ್ಲ ಅಂತ ನಮ್ಗೆ ಹೇಳ್ತಾ ಇದ್ದಾರೆ. ಈಗ ಒಬ್ರು ಬಂದ್ ಕಿಶನ್ ಆಮೇಲೆ ಜೊತೆ ಮಾತಾಡಿ ಕಿಶನ್ರು ಯಲ್ಲಪ್ಪನವರು ಬಂದ್ ಕಿಶನ್ ನಮ್ ಜೊತೆ ಮಾತಾಡಿ ಭರವಸೆ ಕೊಟ್ಟಾರೆ. ಈಗ 2 ದಿವಸದಲ್ಲಿ ನಿಮ್ಗೆ ಏನ್ ಸಮಸ್ಯೆ ಇದೆ ಎಲ್ಲಾ ತರ ನಾವು ಬಗೆಹರಿಸ್ತೀವಿ ಅಂತ ಹೇಳಿದ್ದಾರೆ ನಮ್ಗೆ. ಇದು ಕಾಯ್ದು ಒಂದ್ 2 ದಿವಸ ನಾವು ಕಾಯ್ದಿದೀವಿ. ಇನ್ನೊಂದ್ 2 ದಿವಸ ಕಾಯ್ದು ನೋಡ್ತೀವಿ. ಅದು 2 ದಿವಸದಲ್ಲಿ ಆಗ್ಲಿಕ್ಕಂದ್ರೆ ಇಷ್ಟು ಜನ ನಾವು ಬಂದಿರೋ, ಇಷ್ಟು ಹೆಚ್ಚು ಜನ ನಾವು ಎಲ್ಲ ಓಣಿ ಕೂಡಿಸಿ ಹೆಣ್ಮಕ್ಳು ಗಂಡ್ಮಕ್ಳು ಮತ್ತು ಮಕ್ಕಳು ಎಲ್ಲರೂ ಕೂಡಿಸಿ ಬಂದು ಇಲ್ಲಿ ಧರಣಿ ಹಾಕ್ತಿವಿ. ನಮ್ಮ ಸಮಸ್ಯೆ ಬಗ್ಗೆ ಹರಿಮಠ ನಾವು ಧರಣಿ ಹಾಕ್ತಿವಿ. ಈ ಮೂಲಕ ನಾನು ಹೇಳೋದು ಇಷ್ಟಪಡ್ತೀನಿ ನಿಮ್ಗೆ.